ಇನ್ನು ಇದೇ ವಿಚಾರವಾಗಿ ತನಿಖೆ ಎಲ್ಲ ಹೇಗೆ ನಡೀತಾ ಇದೆ ಮತ್ತೊಂದು ಈ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ರು ಕೂಡ ಏನು ಹೇಳಿದ್ರು ಬನ್ನಿ ಕೇಳೋಣ. SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ, ನಾವೇನಾರು ಹೇಳಿದರೆ ಅದು ಸ್ಪೆಕ್ಯುಲೇಷನ್ ಆಗುತ್ತೆ ವಿನಃ ಡೆಫಿನೆಟ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಆದ್ದರಿಂದ ಕಾಯಬೇಕಾಗುತ್ತೆ. ಹಾಗೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ SIT ರಚಿಸಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ತನಿಖೆ ಬಗ್ಗೆ ಬಹಳ ಅನುಮಾನ ಮೂಡ್ತಾ ಇದೆ ಅಂತಲೂ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆರೋಪ ಏನು, ಅವರು ಯಾಕೆ ತಕರಾರು ತೆಗಿತಿರೋದು SIT ವಿಚಾರವಾಗಿ ಬನ್ನಿ ಕೇಳೋಣ. ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೇರ್ಮನ್ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ. SIT ತನಿಖೆಯಿಂದ ಸುಳ್ಳುಗಳು ಬೇಗ ಹೊರಗೆ ಬರುತ್ತವೆ. SIT ರಚನೆ ಮಾಡಿರುವಂತ ನಿರ್ಧಾರ ಇದೆಯಲ್ಲ, ಇದು ಸಮಂಜಸವಾದಂತ ನಿರ್ಧಾರ, ಅಂದ್ರೆ ಉತ್ತಮವಾದಂತ ನಿರ್ಧಾರ ಅಂತ ಸಚಿವ HK ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, SIT ಮಾಡಿ ತನಿಖೆ ಮಾಡೋದು ಏನು ತರಾತುರಿ ಅಂದ್ರೇನು? ಜನರಲ್ಲಿ ಯಾವುದೇ ರೀತಿಯಾಗಿ ಅನುಮಾನಗಳು ಬರಬಾರ್ದು. ತಕ್ಷಣ SIT ಮಾಡಬೇಕನ್ನೋ ನಿರ್ಣಯ ಮಾಡಿದರೆ ಅದು ಒಂದು ವಾರ ಬಿಟ್ಟು ಮಾಡೋದಾಗುತ್ತೆ. ಬೇಗ ಮಾಡಬೇಕು ಅಂದರೆ ಸುಳ್ಳುಗಳು ತಕ್ಷಣ ಸಿಗ್ತಾವು ಅಂತೇಳಿ ಆ SIT ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ. SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ, ನಾವೇನಾರು ಹೇಳಿದರೆ ಅದು ಸ್ಪೆಕ್ಯುಲೇಷನ್ ಆಗುತ್ತೆ ವಿನಃ ಡೆಫಿನೆಟ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಆದ್ದರಿಂದ ಕಾಯಬೇಕಾಗುತ್ತೆ. ಹಾಗೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ SIT ರಚಿಸಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ತನಿಖೆ ಬಗ್ಗೆ ಬಹಳ ಅನುಮಾನ ಮೂಡ್ತಾ ಇದೆ ಅಂತಲೂ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆರೋಪ ಏನು, ಅವರು ಯಾಕೆ ತಕರಾರು ತೆಗಿತಿರೋದು SIT ವಿಚಾರವಾಗಿ ಬನ್ನಿ ಕೇಳೋಣ. ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೇರ್ಮನ್ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ. SIT ತನಿಖೆಯಿಂದ ಸುಳ್ಳುಗಳು ಬೇಗ ಹೊರಗೆ ಬರುತ್ತವೆ. SIT ರಚನೆ ಮಾಡಿರುವಂತ ನಿರ್ಧಾರ ಇದೆಯಲ್ಲ, ಇದು ಸಮಂಜಸವಾದಂತ ನಿರ್ಧಾರ, ಅಂದ್ರೆ ಉತ್ತಮವಾದಂತ ನಿರ್ಧಾರ ಅಂತ ಸಚಿವ HK ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, SIT ಮಾಡಿ ತನಿಖೆ ಮಾಡೋದು ಏನು ತರಾತುರಿ ಅಂದ್ರೇನು? ಜನರಲ್ಲಿ ಯಾವುದೇ ರೀತಿಯಾಗಿ ಅನುಮಾನಗಳು ಬರಬಾರ್ದು. ತಕ್ಷಣ SIT ಮಾಡಬೇಕನ್ನೋ ನಿರ್ಣಯ ಮಾಡಿದರೆ ಅದು ಒಂದು ವಾರ ಬಿಟ್ಟು ಮಾಡೋದಾಗುತ್ತೆ. ಬೇಗ ಮಾಡಬೇಕು ಅಂದರೆ ಸುಳ್ಳುಗಳು ತಕ್ಷಣ ಸಿಗ್ತಾವು ಅಂತೇಳಿ ಆ SIT ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ